ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ತನ್ನ ಮುಖವನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೆ, ಮಾನ ಉಳಿಸ್ಕೊಳ್ಳೋದಕ್ಕೆ, ಡೊನಾಲ್ಡ್ ಟ್ರಂಪ್ ತನ್ನ ಮಾನ ಉಳಿಸ್ಕೊಳ್ಳೋದಕ್ಕೆ ಏನೇನೋ ಸುಳ್ಳು ಹೇಳಿ ಯುದ್ಧ ವಿರಾಮದ ಕಡೆಗೆ ಹೋಗ್ತಿದ್ದೀವಿ ಅಂತ ಹೇಳ್ಕೊಂಡು ಅದಕ್ಕೂ ಸಹ ಅಲ್ಲೂ ಸಹ ಬಿಲ್ಡಪ್ ಕೊಡೋದಕ್ಕೆ 15 ಅಂಶಗಳನ್ನ ಷರತ್ತುಗಳ ರೂಪದಲ್ಲಿ ಮಾತುಕತೆಗೆ ಈ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು, ಯುದ್ಧ ವಿರಾಮಕ್ಕೆ ಈ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು ಅಂತ 15 ಅಂಶಗಳು, 15 ಪಾಯಿಂಟ್ಸ್ ಅನ್ನ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಇರಾನ್ ಮುಂದೆ ಇಡಲಾಯಿತು. ಇರಾನ್ ಆಲ್ಮೋಸ್ಟ್ ಅದನ್ನ ಹರಿದು ಡಸ್ಟ್ಬಿನ್ ಹಾಕಿ, ನಿಮ್ಮ ಷರತ್ತುಗಳನ್ನ ಒಪ್ಪೋದಲ್ಲ, ಓದೋದಕ್ಕೂ ಸಿದ್ಧವಾಗಿಲ್ಲ, ನಿಮ್ಮ ಷರತ್ತುಗಳ ಮೇಲೆ ಏನೂ ನಡೆಯೋದಿಲ್ಲ, ನಾವು ಹೇಳದಂಗೆ ನಡೆಯಬೇಕು, ತಗೊಳ್ಳಿ, ನಮ್ಮ ಕಡೆಯಿಂದ ಷರತ್ತಿದೆ, 5 ಷರತ್ತುಗಳು, ಈ ಷರತ್ತುಗಳಿಗೆ ಒಪ್ಪಿಕೊಂಡ್ರೆ ಮಾತ್ರನೇ ಯುದ್ಧ ವಿರಾಮ, ಇಲ್ಲದೆ ಹೋದ್ರೆ ರಣರಂಗದಲ್ಲಿ ಅದು ನಿರ್ಧಾರ ಆಗ್ಲಿ, ನಾವ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಇರಾನ್ ತೊಡೆ ತಟ್ಟಿ ಅಮೆರಿಕ ವಿರುದ್ಧ ನಿಂತ್ಕೊಂಡಿದೆ. ಸೊ 5 ಷರತ್ತುಗಳು ಏನು ಇರಾನ್ ಇಟ್ಟಿರುವಂತಹದ್ದು ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ಯಾಕೆಂದ್ರೆ ತುಂಬಾ ಮುಖ್ಯವಾದಂತಹ ಅಂಶ ಅದು. ಫೆಬ್ರವರಿ 28, 2006ನೇ ಇಸವಿ ಮಾತುಕತೆ ನಡುವೆ ದ್ರೋಹದಿಂದ, ಮೋಸದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರು. ಮೊದಲ ದಿನದ ಮೊದಲ ದಾಳಿಯಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರು ಹತ್ಯೆ ಆಗುತ್ತೆ. ಆ ನಂತರ ಅಮೆರಿಕ ಅನ್ಕೊಂಡಿದ್ದು ಇನ್ನು 2-3 ದಿನಗಳಲ್ಲಿ ಇರಾನ್ ಕುಸ್ತು ಹೋಗುತ್ತೆ, ಶರಣಾಗ್ಬಿಡುತ್ತೆ, ಆಮೇಲೆ ನಾವು ಚೆನ್ನಾಗಿ ಲೂಟಿ ಮಾಡಬಹುದು ಇರಾನ್ನ ತೈಲ ಸಂಪತ್ತು, ಬೇರೆ ಬೇರೆ ಏನೆಲ್ಲ ಸಂಪತ್ತುಗಳಿದಾವೆ, ಯಾಕಂದ್ರೆ ನಮ್ದೊಂದು ಕೈಗೊಂಬೆ ಸರ್ಕಾರ ಅಲ್ಲಿ ಸ್ಥಾಪನೆ ಆಗತ್ತೆ ಅಂತ ಅಮೆರಿಕ ಕನಸು ಕಾಣ್ತಾ ಇತ್ತು. ಆ ಕನಸನ್ನ ಬಿತ್ತಿದ್ದು ಇಸ್ರೇಲ್ನ ಮನಸ್ಸಲ್ಲಿ ಏನ್ ನೋಡ್ತಿತ್ತು, ಖಾಮಿನೈ ಅವ್ರನ್ನ ಮುಗಿಸಿದ ತಕ್ಷಣನೇ ಇನ್ನು ನಮಗೆ ಮಿಡ್ಲ್ ಈಸ್ಟ್ ನಲ್ಲಿ ತಡೆಯುವವರು ಯಾರು ಇಲ್ಲ, ನಾವೇ ಸೂಪರ್ ಬಾಸ್, ನಾವೇ ಡಾನ್, ನಾವೇ ಸೂಪರ್ ಪವರ್, ಮಿಡ್ಲ್ ಈಸ್ಟ್ಗೆ ನಾವೇ ಎಲ್ಲಾನು ಆಗ್ತೀವಿ ಅಂತ ಇಸ್ರೇಲ್ ಬೇರೆ ಕನ್ಸು ಕಾಣ್ತಾ ಇತ್ತು. ಬಟ್ ಇದ್ಯಾವುದು ನೆರವೇರ್ಲಿಲ್ಲ. 28ನೇ ದಿನ ಕಣ್ರಿ, ಇರಾನ್ ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋದನ್ನ ನಾವು ನೋಡಕ್ ಆಗ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತಿದೆ, ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ತನಗೆ ತುಂಬಾ ದೊಡ್ಡ ಮಟ್ಟದ ನಷ್ಟ ಆಗ್ತಿದ್ರು ಸಹ ಅದು ಹಿಂಜರಿತಾನೆ ಇಲ್ಲ. ಸೋಲುವ ಮಾತು ಬಿಡಿ, ಸೋಲ್ತೀವಿ ಅನ್ನುವ ಯೋಚನೆ ಸಹ ಅವ್ರಿಗೆ ಬಂದಂಗೆ ಕಾಣ್ತಾ ಇಲ್ಲ. ನಾವು ಬದುಕಿದ್ರೆ ತಾನೆ, ಬದುಕಿರೋವರೆಗೂ ಹೋರಾಡ್ತೀವಿ, ಸತ್ರೆ ತಾನೆ ಸೋಲು ಅಂತ ಬರೋದು, ಆಗ ನಮಗ್ ಗೊತ್ತೇ ಆಗಲ್ಲ ಸತ್ತು ಹೋದ ಮೇಲೆ. ಹಾಗಾಗಿ ನಾವು ಬದುಕಿರೋವರೆಗೆ ಸೋಲು ಬರಕ್ ಸಾಧ್ಯ ಇಲ್ಲ ಅಂತ ಇರಾನ್ ನಂಬಿದ ಹಾಗೆ ದಾಳಿ ನಡೆಸ್ತಾ ಇದೆ. ಒಂದು ಕಡೆ ಅಮೆರಿಕದ ಸೇನಾ ನೆಲೆ, ವಾಯುನೆಲೆ ಏನೆಲ್ಲ ಇದಾವೆ ಅರಬ್ ರಾಷ್ಟ್ರಗಳಲ್ಲಿ, ಅವುಗಳನ್ನು ಧ್ವಂಸ ಮಾಡಿ ಬಿಸಾಕ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ ಅನ್ನು ಸಹ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿ ಬಿಸಾಕ್ತಾ ಇದೆ. ಇದರ ನಡುವೆ ನಾನು ಮತ್ತೆ ಹೇಳ್ತಿದ್ದೀನಿ, ಇರಾನ್ಗೆ ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಗಳೇನಿದಾವೆ ಇರಾನನ್ನ ಬೆನ್ನು ಮೂಳೆಯನ್ನೇ ಮುರಿತಾ ಇದಾವೆ, ಸಾಕಷ್ಟು ನಗರಗಳು ನಾಶ ಆಗೋಗಿದಾವೆ, ಅದು ಸಹ ನಡೀತಾನೆ ಇದೆ. ಬಟ್ ಇರಾನ್ ಕೊಡ್ತಿರೋ ಪ್ರತಿರೋಧ, ತೋರಿಸ್ತಿರೋ ಪ್ರತಿರೋಧ, ಕೊಡ್ತಿರೋ ಪ್ರತಿ ದಾಳಿ ಇದೆಯಲ್ಲ, ಪ್ರತಿ ಏಟಿದೆಯಲ್ಲ, ಅದು ಅಮೆರಿಕ ಬಹಳ ಶತಮಾನಗಳವರೆಗೆ ನೆನ್ಪಿಟ್ಕೊಳ್ಳುತ್ತೆ. ವಿಯೆಟ್ನಾಂ ಯುದ್ಧದ ನಂತರ ಅಮೆರಿಕಗೆ ಒಂದು ಸರಿಯಾದ ಪೆಟ್ಟು ಕೊಡ್ತಾ ಇರೋದು ಈ ಇರಾನೇನೆ. ಸೊ ಇದರ ನಡುವೆ ತಪ್ಪು ಮಾಡಿಬಿಟ್ಟೆ ನಾನು ಈ ಯುದ್ಧದ ಭಾಗವಾಗಿ ಅಂತ ಟ್ರಂಪ್ಗೆ ಅನ್ಸೋದಕ್ಕೆ ಶುರುವಾಯಿತು. ಯಾಕೆಂದ್ರೆ F-15, F-35, F-36 ಈ ಎಲ್ಲ ಯುದ್ಧ ವಿಮಾನಗಳನ್ನು ಸಹ ಹೊಡೆದು ಉರುಳಿಸೋದ್ರಲ್ಲಿ ಇರಾನ್ ಸಫಲ ಆಗ್ತಿದೆ. ಅವರ ವಾರ್ಶಿಪ್ಗಳು USS ಅಬ್ರಹಾಂ ಲಿಂಕನ್ ಇಂದ ಹಿಡಿದು ಎಲ್ಲ ವಾರ್ಶಿಪ್ಗಳು ಸಹ ಹಿಂದಕ್ಕೆ ಹೋಗಬೇಕಾದಂತಹ ಸನ್ನಿವೇಶ ಬರ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಆ ಯುದ್ಧದಿಂದ ವಾಪಸ್ ಬಂದ್ಬಿಡ್ಬೇಕು. ನೆತನ್ಯಾಹು ಮಾತು ನಂಬಿ ನಾನು ಕೆಟ್ಟು ಹೋದೆ ಅಂತ ಟ್ರಂಪ್ಗೆ ಅನ್ಸಿ ನಾವು ಸೀಸ್ ಫೈರ್ ಮಾಡ್ಕೊಳ್ತೀವಿ, ಏಕಪಕ್ಷೀಯ ಸೀಸ್ ಫೈರ್ ಮಾಡ್ಬಿಟ್ರು. 5 ದಿನಗಳವರೆಗೆ ನಾವು ದಾಳಿ ನಡೆಸಲ್ಲ. ಅದಕ್ಕೆ ಹಿಂದೆ ಹೇಳಿದ್ರು 48 ಗಂಟೆಗಳ ಒಳಗೆ ಹೋರ್ಮುಜ್ ಸ್ಟ್ರೈಟ್ ಅನ್ನ ನೀವು ಸಂಚಾರ ಮುಕ್ತ ಮಾಡದೆ ಹೋದ್ರೆ ಇರಾನ್ನ ಏನು ವಿದ್ಯುತ್ ಸ್ಥಾವರಗಳು, ಎನರ್ಜಿ ಪ್ಲಾಂಟ್ಗಳು ಏನಿದಾವೆ ಅವುಗಳ ಮೇಲೆ ದಾಳಿ ಮಾಡ್ತೀನಿ ಅಂತ ಅಮೆರಿಕ ಹೇಳಿತ್ತು 48 ಅವರ್ಸ್. ಆದ್ರೆ 24 ಅವರ್ಸ್ ಅಲ್ಲೇನೆ ಯುದ್ಧ ವಿರಾಮ ಅಂತ ಅಮೆರಿಕ ಮಾತ್ರ ಘೋಷಣೆ ಮಾಡ್ಕೊಳ್ತು. ಇರಾನ್ ಹೇಳ್ತು, ಅಯ್ಯೋ ನಮ್ ಜೊತೆ ಯಾರು ಮಾತಾಡೇ ಇಲ್ಲ, ಯಾರ ಜೊತೆ ಮಾತಾಡಿದ್ರಪ್ಪ ನೀವು, ಈ ಮಾತುಕತೆ ಯಾರ ಜೊತೆ ಆಯ್ತು ನಮಗ್ ಗೊತ್ತೇ ಇಲ್ಲ, ನಾವಂತೂ ಹೊಡಿತಾನೆ ಇರ್ತೀವಿ ಅಂತ ಅದು ಹೊಡಿತಾನೆ ಇದೆ. ಇದು ಅಮೆರಿಕದ ಟ್ಯಾಕ್ಟಿಕ್ ಆಗಿತ್ತು, ತಾನು ಸೈಲೆಂಟ್ ಆಗಿ ಹೊರಗಡೆ ಬರೋದಕ್ಕೆ ಒಂದು ಮಾರ್ಗ ಹುಡ್ಕೊಳ್ಳೋದಂತ. ಹಾಗೂ ಹೀಗೂ
ನೆಗೋಷಿಯೇಷನ್ ಟೇಬಲ್ ಮೇಲೆ ಹೋಗಿದೆ. ಈಗ ನೆಗೋಷಿಯೇಷನ್ ಟೇಬಲ್ ಮೇಲೆ ಹೋಗಿದೆ. ಪಾಕಿಸ್ತಾನ ಅಂತೆ ಮಧ್ಯಸ್ಥಿಕೆ. ಅಮೆರಿಕಾಗೆ ಯಾವ ಪರಿಸ್ಥಿತಿ ಬಂತು ನೋಡಿ. ತನ್ನ ಬಳಿ ಬೆಗ್ಗರ್ ಬೌಲ್ ಇಟ್ಕೊಂಡು, ಭಿಕ್ಷಾ ಪಾತ್ರ ಇಟ್ಕೊಂಡು ಬರೋ ಪಾಕಿಸ್ತಾನ ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಪೀಸ್ ಟಾಕ್ಸ್ಗೆ, ಶಾಂತಿ ಮಾತುಕತೆಗೆ ಮಧ್ಯಸ್ಥಿಕೆ ಅಂತೆ. ಅಮೆರಿಕಾಗ ಅದೊಂದು ದೊಡ್ಡ ಅವಮಾನ ಅದು ಆಕ್ಚುಲಿ. ಸೊ ಅಮೆರಿಕ ಕಡೆಯಿಂದ ಇಬ್ಬರನ್ನ ಬೇರೆ ಬಿಟ್ರು, ಸ್ಟೀವ್ ವಿಟ್ಕಾಫ್ ಮತ್ತು ಜೆರೆಡ್ ಕುಶ್ನರ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು. ಆ ವ್ಯಕ್ತಿಗಳ ಮಾತನ್ನ ಇರಾನ್ ಕೇಳ್ತಾನೆ ಇಲ್ಲ. ನೀನು ಮಾತು ಯಾವನ್ ಕೇಳ್ತಾನೆ ಹೋಗು ಅಂತ. ನಮ್ಮ ಬಾಸ್ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ 15 ಅಂಶ ಇಟ್ಟಿದ್ದಾರೆ ನೀವು ಮುಂದೆ, ಇದು ಒಪ್ಕೊಳ್ಳೇಬೇಕು ನೀವು ಅಂತ ಅವರಿಬ್ರು ತೋರಿಸಿದ್ದಾರೆ. ಇರಾನ್ ಅವರು ಅದನ್ನ ಅರ್ಧ ಸೈಡ್ಗೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಅದನ್ನ ಪಾಲಿಸೋದಲ್ಲ, ಒಪ್ಕೊಳ್ಳೋದಲ್ಲ, ಓದಕ್ಕೂ ಹೋಗಲ್ಲ ನಾವು ಅಂದ್ಬಿಟ್ರು. ನಿಮ್ಮ ಷರತ್ತುಗಳಿಗೆ ನಾವು ಯಾವತ್ತೂ ಒಪ್ಪೋದಿಲ್ಲ, ತಗೊಳ್ಳಿ ನಮ್ಮ ಷರತ್ತು ಅಂತ 5 ಪಾಯಿಂಟ್ಗಳು ಕೊಟ್ಟರು. ಈ 5 ಷರತ್ತುಗಳಿಗೆ ಒಪ್ಪಿದ್ರೆ ಸೀಸ್ ಫೈರ್, ಇಲ್ಲಾಂದ್ರೆ ಯುದ್ಧನೇ, ರಣರಂಗದಲ್ಲಿ ನಿರ್ಧಾರ ಆಗ್ಲಿ ನೀವ ನಾವ ಅನ್ನೋದು ಅಂತ. ಸೊ ಏನದು 5 ಪಾಯಿಂಟ್ಗಳು ಅಂದ್ರೆ, ಮೊದಲನೇ ಪಾಯಿಂಟ್, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೆಸ್ತಾ ಇರುವ ದಾಳಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಇರಾನ್ ನಾಯಕರ ಹತ್ಯೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮತ್ತೆ ಆ ರೀತಿಯಾದಂತಹ ದಾಳಿಗಳನ್ನ ಮಾಡಬಾರದು, 1ನೇ ಷರತ್ತು. 2ನೇದು, ಮುಂದೆ ಯಾವತ್ತೂ ಸಹ ನಮ್ಮ ಮೇಲೆ ದಾಳಿ ನಡೆಸಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಭರವಸೆ ಬರುವ ರೀತಿಯಲ್ಲಿ ಒಂದು ವಾಗ್ದಾನ ಬೇಕು. ಇಸ್ರೇಲ್ ಆಗ್ಲಿ ಅಮೆರಿಕ ಆಗ್ಲಿ ನಮ್ಮ ಮೇಲೆ ದಾಳಿ ನಡೆಸಲ್ಲ ಅಂತ ವಾಗ್ದಾನ ಬೇಕು. ಇರಾನ್ಗೆ ಆಗಿರುವಂತಹ ನಷ್ಟ, ಈ ದಾಳಿಯಿಂದ, ಇಸ್ರೇಲ್ ಮತ್ತು ಅಮೆರಿಕ ನಡೆಸಿರುವ ದಾಳಿಯಿಂದ ಇರಾನ್ಗೆ ಏನೆಲ್ಲ ನಷ್ಟ ಆಗಿದೆ ಅದನ್ನ ಭರಿಸಬೇಕು, ತುಂಬಿಕೊಡಬೇಕು. ಅಮೆರಿಕ ಕೊಡಬೇಕಾದ ದುಡ್ಡು. ಆಕ್ಚುಲಿ ಇಂಟರ್ನ್ಯಾಷನಲ್ ಲಾ ಇರೋದೇ ಹಾಗೆ, ವಾರ್ ಲಾಗಳು. ಯಾರು ಫಸ್ಟ್ ಅಟ್ಯಾಕ್ ಮಾಡ್ತಾರೋ ಅವರು ಅಟ್ಯಾಕ್ ಮಾಡಿದ ದೇಶದ ನಷ್ಟವನ್ನು ಭರಿಸಿಕೊಡಬೇಕು. ಅದನ್ನೇ ಇರಾನ್ ಕೇಳ್ತಾ ಇದೆ. ಇರಾನ್ ಕೇಳ್ತಿರೋದ್ರಿಂದ ಅದು ಹೊಸದಾಗಿ ಕಾಣಬಹುದು, ಯಾಕಂದ್ರೆ ಇವೆಲ್ಲ ಇಸ್ಲಾಮೋಫೋಬಿಯಾದಿಂದ ನರಳ್ತಾ ಇರುವಂತಹ ಜನ. ಇರಾನು ದುಡ್ಡು ಕೇಳ್ತಿದೆ ನಷ್ಟಕ್ಕೆ ಅಂದ್ಬಿಡ್ತಾರೆ. ಇಂಟರ್ನ್ಯಾಷನಲ್ ಲಾ ಇರೋದೇ ಹಾಗೆ. ಅದೇ ಅಮೆರಿಕನೋ ಇಸ್ರೇಲೋ ದುಡ್ಡು ಕೇಳಿದ್ರೆ ಇರಾನಿಂದ ಅವಾಗ ಸರಿ ಅನ್ಸುತ್ತೆ, ಈ ಅಂಧಭಕ್ತರಿಂದ ಹಿಡಿದು ಇಸ್ಲಾಮೋಫೋಬಿಯಾದಲ್ಲಿ ನಡುವ ಪ್ರತಿಯೊಬ್ಬರಿಗೂ ಸಹ. ಇರಾನ್ ಕಡೆಗೆ ಏನೂ ಆಗಬಾರದು, ಅದಕ್ಕೆ ಒಳ್ಳೇದಾಗೋದು ಏನೂ ಆಗಬಾರ್ದು. ಇದು ಇವರ ನೀಚತನ. ಸೊ ಬಟ್ ಆಕ್ಚುಲಿ ಇಂಟರ್ನ್ಯಾಷನಲ್ ವಾರ್ ಲಾಸ್ ಹಾಗೆ ಇರೋದು. ತನ್ನ ಸಹಯೋಗಿ ಗುಂಪುಗಳ ಮೇಲೆ ನಡೆಸ್ತಾ ಇರುವಂತಹ ದಾಳಿಯನ್ನ ತಕ್ಷಣದಿಂದಲೇ ನಿಲ್ಲಿಸಬೇಕು, ಮುಂದೆ ಯಾವುದೇ ಕಾರ್ಯಾಚರಣೆಯನ್ನ ಮಾಡಬಾರದು. ಯಾರು ತನ್ನ ಸಹಯೋಗಿಗಳು ಅಂತ ಇರಾನ್ ಕರೀತಾ ಇರೋದಂದ್ರೆ ಹಮಾಸು, ಹಿಜ್ಬುಲ್ಲಾ, ಹೊಯ್ತಿ, ಈ ರೀತಿಯಾದಂತಹ ಸಾಕಷ್ಟು ಇದಾವೆ. ಇರಾಕ್ನಲ್ಲೂ ಇದೆ, ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್, ಈ ರೀತಿ ಒಂದು ರೀತಿ ಬಂಡಾಯದ ಗುಂಪುಗಳು, ಒಂದು ರೀತಿ ಪ್ರತಿರೋಧದ ಗುಂಪುಗಳು ಏನಿದಾವೆ, ಅವುಗಳನ್ನ ಇರಾನ್ ಸಾಕಿ ಕಟ್ಟಿ ಬೆಳೆಸಿ ಅವುಗಳನ್ನ ಪೋಷಿಸಿಕೊಂಡು ಬರ್ತಾ ಇದೆ. ಯೆಮೆನ್ ಅಲ್ಲಾಗಿರಬಹುದು, ಆ ಕಡೆ ಜಾರ್ಡನ್ ಅಲ್ಲಾಗಿರ್ಬೋದು, ಇನ್ನೊಂದು ಇರಾಕ್ನಲ್ಲಾಗಿರಬಹುದು, ಸಾಕಷ್ಟು ಜಾಗಗಳಲ್ಲಿ ಅದು ತನ್ನ ಇವರನ್ನ ಬೆಳೆಸ್ಕೊಂಡು ಬರ್ತಿದೆ. ಅಲ್ಲಲ್ಲಿ ಸುತ್ತಲೂ ಬೆಳೆಸ್ಕೊಂಡು ಬರ್ತಿದೆ. ಆ ಗುಂಪುಗಳ ಮೇಲೆ ನಡೀತಾ ಇರುವಂತಹ ದಾಳಿಗಳನ್ನ ತಕ್ಷಣದಿಂದಲೇ ನಿಲ್ಲಿಸಬೇಕು. ಹಮಾಸು ಸೇರುತ್ತದರಲ್ಲಿ. ಇಸ್ರೇಲ್ ಹಮಾಸ್ ಮೇಲೆ ದಾಳಿ ಮಾಡಬಾರ್ದು. ಲೆಬನಾನ್ ನಲ್ಲಿರುವಂತಹ ತನ್ನ ಏನು ದೊಡ್ಡ ಶಕ್ತಿ ಹಿಜ್ಬುಲ್ಲಾ ಮೇಲೆ ದಾಳಿ ಮಾಡಬಾರ್ದು. ಈ ರೀತಿಯಾದಂತಹ ಷರತ್ತುಗಳನ್ನ 4ನೇ ಷರತ್ತಾಗಿ ಹಾಕಿದೆ. ಇನ್ನು ಹೊರ್ಮುಜ್ ಸ್ಟ್ರೇಟ್ ವಿಚಾರದಲ್ಲಿ ಅದು ನಮ್ಮ ಗಡಿಯಲ್ಲಿ ಬರೋದ್ರಿಂದ ಅದರ ಮೇಲೆ ಸಂಪೂರ್ಣ ಹಕ್ಕು, ಅಧಿಕಾರ ಎಲ್ಲವೂ ನಮಗೆ ಇರಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೊಂದು ಭರವಸೆ ಸಿಗಬೇಕು. ನಮ್ಮದು ಅದು, ನಮ್ಮದು ಅದನ್ನ ಒಪ್ಪಿಕೊಳ್ಳಬೇಕು ಅಂತ 5ನೇ ಷರತ್ತನ್ನ ಹಾಕಿದೆ. ಈ ಷರತ್ತುಗಳನ್ನ ಅಮೆರಿಕ ಏನಾದ್ರೂ ಒಪ್ಪಿಕೊಂಡ್ರೆ ಅದು ಮಂಡಿಯೂರಿ ಇರಾನ್ನ ಕಾಲಿಗೆ ಬಿದ್ದದ್ದಕ್ಕೆ ಸಮ ಆಗತ್ತೆ. ಮಂಡಿ ಊರಿ ಕಾಲಿಗೆ ಬೀಳೋದು, ಬರೀ ಮಂಡಿ ಊರೋದಲ್ಲ, ಕಾಲಿಗೆ ಬಿದ್ದು ಶರಣಾದಂತೆ ಆಗ್ಬಿಡುತ್ತೆ. ಸೊ ಅಮೆರಿಕ ಈ ಷರತ್ತುಗಳನ್ನು ಒಪ್ಪೋದು ಸಾಧ್ಯನೇ ಇಲ್ಲ. ಅಲ್ಲಿಗೆ ಯುದ್ಧ ಕಂಟಿನ್ಯೂ ಆಗತ್ತೆ ಅನ್ನುವಂಥದ್ದು. ಈಗ ಇರುವ ಒಂದೇ ಒಂದು ಭರವಸೆ ಏನಂದ್ರೆ, ಅಲ್ಲಿನ ಉಪರಾಷ್ಟ್ರಪತಿ, ಅಮೆರಿಕದ ಉಪರಾಷ್ಟ್ರಪತಿ JD ವೆನ್ಸ್, ಆ ವ್ಯಕ್ತಿ ಆರಂಭದಿಂದಲೂ ಯುದ್ಧವನ್ನ ಬೆಂಬಲಿಸಿ ಎಲ್ಲೂ ಏನೂ ಮಾತಾಡಿಲ್ಲ.
ಆ ವ್ಯಕ್ತಿಯ ಮೇಲೆ ಇರಾನ್ ನಂಬಿಕೆ ಇಡಬಹುದು. ಹೊಸದಾಗಿ ಷರತ್ತುಗಳು, ನಿಮ್ಮ ಷರತ್ತು ಬೇಡ, ನಮ್ಮ ಷರತ್ತು ಬೇಡ, ಮೊದಲಿಗೆ ನಾವು ಶಾಂತಿಯ ಕಡೆ ಹೊರಡೋಣ, ಆ ನಂತರ ಮುಂದಕ್ಕೆ ಏನಾಗುತ್ತೆ ನೋಡೋಣ, ಯುದ್ಧ ನಿಲ್ಲಿಸೋದ್ರ ಕಡೆ ಗಮನ ಕೊಡೋಣ ಅಂತ JD Vance ಹೇಳಿ ಇರಾನ್ ಅನ್ನ ಒಪ್ಪಿಸಿದರೆ ಉಂಟು. ಇಲ್ಲದೆ ಹೋದ್ರೆ ಇರಾನ್ ಇಟ್ಟಿರುವಂತಹ ಷರತ್ತುಗಳಿಗೆ ಅಮೆರಿಕ ಯಾವತ್ತೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಆಲ್ಮೋಸ್ಟ್ ಸರೆಂಡರ್ ಆಗ್ಬಿಡುತ್ತೆ. ಇನ್ನು ಅಮೆರಿಕ ಇಟ್ಟಿರುವ ಷರತ್ತುಗಳನ್ನ ಪಾಲಿಸೋದು ಬಿಡಿ, ಅದನ್ನು ಓದೋದಕ್ಕೂ ಸಹ ಇರಾನ್ ಸಿದ್ಧವಾಗಿಲ್ಲ. ವಿ ರಿಜೆಕ್ಟ್ ಇಟ್ ಆಲ್ ರೈಟ್ ಅಂತ ಹೇಳ್ಕೊಂಡ್ಬಿಟ್ಟಿದೆ. ಸಂಪೂರ್ಣ ರಿಜೆಕ್ಟ್ ಮಾಡಿದ್ದೀವಿ, ತಿರಸ್ಕರಿಸಿದೀವಿ. ನಾವು ಒಂದು ಸಹ ಒಪ್ಪೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಅಷ್ಟೇ. ಸೊ ಇದಿಷ್ಟು ಮಾತುಕತೆಗಳು ಅಂತ ಆ ಹೆಸರಿನಲ್ಲಿ ಟ್ರಂಪ್ ಏನು ತಾನು ತಪ್ಪಿಸ್ಕೊಳ್ಳೋದಕ್ಕೆ ಮಾತುಕತೆ ನಡೆಸ್ತಾ ಇದೀವಿ, ಸಂಧಾನ ನಡೆಸ್ತಾ ಇದೀವಿ, ಏನೇನೋ ಕತೆ ಹೊಡಿತಾ ಇದಾರಲ್ಲಿ, ಯುದ್ಧದಿಂದ ಹೇಗಾದ್ರೂ ಮಾಡಿ ಬಚಾವಾಗಿ ಜೀವ ಉಳಿಸ್ಕೊಂಡು ಓಡಾಗೋದಕ್ಕೆ. ಅದರ ಹಿನ್ನೆಲೆಯಲ್ಲಿ ಅಮೆರಿಕ ಈಗೋ ಹಿನ್ನೆಲೆಯಲ್ಲಿ ಇಟ್ಟಂತಹ 15 ಷರತ್ತುಗಳು ಅದನ್ನ ಹರಿದು ಬಿಸಾಕಿ ಆಕ್ಚುಯಲ್ ಷರತ್ತುಗಳು ಇದು ಅಂತ ಇರಾನ್ ಇಟ್ಟಿರುವಂತಹ ಷರತ್ತುಗಳ ವಿವರಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.